ನೀರಜಿ, ಜೇಂಡೆ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಟೈಮ್ ಎಷ್ಟು ಜೇಂಡೆ? ಓಹ್, ಅದು ನಾನು ಬೈ ಚಾನ್ಸ್ ಆಗಿ ದಾರಿ ಗೊತ್ತಾಗದೆ. ಓಕೆ ಓಕೆ, ತುಂಬ ಸುಸ್ತಾದ ಕಾಣ್ತಾ ಇದ್ದೀರಾ. ಬನ್ನಿ ಬಂಗ್ಲೆಗೆ ಹೋಗೋಣ, ಆಮೇಲೆ ಮಾತಾಡೋಣ. ಬನ್ನಿ. ಬಂಗ್ಲೋ ಅಂದ್ರೆ ಏನೋ ಅನ್ಕೊಂಡ್ ಬಂದಿದೆ, ಬಟ್ ಹಿಯರ್ ಇಟ್ಸ್ ಟು ಹಾರಿಬಲ್. ಮಾನ್ಸಿ, ಆರ್ ಯು ಸೀರಿಯಸ್? ವಾಟ್ ಡು ಯು ಥಿಂಕ್? ನನ್ನ ನೋಡಿದ್ರೆ ಡ್ರಾಮಾ ಕ್ವೀನ್ ತರ ಕಾಣ್ತಿದ್ದೀನಾ? ಮಾನ್ಸಿ, ಆರ್ಯ ಅನು ಬರೋವರೆಗೂ ವೇಟ್ ಮಾಡು. ಅವ್ರು ಏನ್ ಅನ್ಕೊಳ್ಳಲ್ಲ. ಏನ್ ಅನ್ಕೋತಾರೆ? ಅವ್ರ ಮನೆಗೆ ಬಂದ್ಮೇಲೆ ನಾನು ಅವ್ರ ಹತ್ರ ಮಾತಾಡ್ಕೋತೀನಿ. ಅಮ್ಮಾಜಿ, ಅಮ್ಮಾಜಿ, ಬಿಂಗು ಎಲ್ಲೂ ಕಾಣ್ತಾನೆ ಇಲ್ಲ. ಇನ್ನೂ ಸಿಕ್ಕಿಲ್ವಾ? ಇಲ್ಲ ಚಿಕ್ಕ ಯಜಮಾನ್ರೆ, ಎಲ್ಲಾ ಕಡೆ ಹುಡುಕ್ಬಿಟ್ವಿ, ಎಲ್ಲೂ ಸಿಕ್ಲಿಲ್ಲ. ಗಾಡ್, ಹರ್ಷ, ಸೀರಿಯಸ್ಲಿ ಈಗ ಅದು ಇಂಪಾರ್ಟೆಂಟಾ? ಇಂಪಾರ್ಟೆಂಟೇ ಮಾನ್ಸಿ. ಅಲ್ಲ, ಇಷ್ಟ ದಿನ ಇದ್ದಿದ್ ನಾ ಈಗಿಲ್ಲ ಅಂದ್ರೆ ಏನರ್ಥ? ನಮ್ಮನೆ ನಾಯಿ ಅಲ್ವಾ? ಏನ್ ಅರ್ಥ ಅಂದ್ರೆ ಆ ಅನು ಓಡಿಸ್ತಿದ್ದ ಸ್ಟೈಲ್ಗೆ ಎಲ್ಲೋ ಚಕ್ರದ ಮಧ್ಯೆ ಸಿಗಾಕೊಂಡು ಸತ್ ಹೋಗಿರ್ಬೇಕು. ಮಾನ್ಸಿ, ಬಾಯಿ ಬಂದಾಗೆಲ್ಲ ಮಾತಾಡಬೇಡ, ಆತರ ಆಗಿರಲ್ಲ. ಛೆ, ಹಾಗೆಲ್ಲ ಹೇಳ್ಬಿಡಿ ಅಮ್ಮ. ಬಿಂಗುಗೆ ಏನಾದ್ರು ಕೆಟ್ಟದಾದ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಬಿಂಗೋ ಸಿಕ್ಕಿಲ್ಲ ಅಂದ್ರೆ ಅನುವತ್ಗೇನು ಬೇಜಾರು ಮಾಡ್ಕೊಂತಾರೆ. ಗಾಡ್, ಐ ಆಮ್ ಡನ್ ಹರ್ಷ. ಇಂಥ ವಿಚಿತ್ರವಾದ ಜಾಗದಲ್ಲಿ ನಾನು ಯಾಕಿನ್ನ ಇದ್ದೀನಿ? ಐ ಆಮ್ ಗೋಯಿಂಗ್. ಕಮ್. ಮಾನ್ಸಿ, ನಿಂತ್ಕೋ. ಒಟ್ಟಿಗೆ ಬಂದಿದೀವಿ, ಒಟ್ಟಿಗೆ ಹೋಗೋಣ. ಹೀಗ್ ಹೋಗಕ್ ನಾನ್ ಬಿಡಲ್ಲ. ಮಾಮ್ ಇನ್ ಲಾ, ನನ್ ಮಾತ್ ಕೇಳು ಮಾನ್ಸಿ. ಮಾನ್ಸಿ ಪ್ಲೀಸ್, ಅಮ್ಮ ಹೇಳದ್ ಕೇಳು. ಅಳ್ಬೇಡ ಅನು, ಅನು ರಿಲ್ಯಾಕ್ಸ್, ಅಳ್ಬೇಡ ರಾಜ. ಸರ್, ನಂಗೇನು ಗೊತ್ತಾಗ್ತಿಲ್ಲ ಸರ್, ನಂಗೇನು ಗೊತ್ತಾಗ್ತಿಲ್ಲ. ನಿನಗೇನು ಆಗಿಲ್ಲ ರಾಜ, ನಿನಗೇನು ಆಗಿಲ್ಲ. ಆದ್ರೆ ರಾತ್ರಿ ನೀನು ಅಲ್ಲಿಗೆ ಯಾಕೆ ಹೋದೆ? ಎಲ್ಲಿಗೆ? ನಾನ್ ರಾತ್ರಿ ಎಲ್ಲೋಗಿದ್ದೆ? ನಾನು ಎಲ್ಲೋಗಿದ್ದೆ? ರಾಜನಂದಿನಿ ಅವ್ರ ಸಮಾಧಿ ಹತ್ರ. ರಾಜನಂದಿನಿ ನಾನು ಅಲ್ಲಿಗೆ ನಿಮ್ಮನ್ನ ಹುಡ್ಕೊಂಡೋದೆ. ಆದ್ರೆ ಅಲ್ಲಿ ಸಮಾಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ನೀವೆಲ್ಲಿದ್ರಿ? ನಾನು ಅಲ್ಲಿ ಸಮೀಪದಲ್ಲೇ ಇದ್ದೇನು. ನಾನು ಅಲ್ಲಿಗೆ ಹೋಗಿ 21 ವರ್ಷಗಳಾಯ್ತು. ಅಲ್ಲಿಗೆ ಹೋಗಿ ವಾಪಸ್ ಬರುವಾಗ ಸದ್ದಾಯ್ತು. ನೋಡಿದ್ರೆ ಅಲ್ಲಿ ನೀನಿದ್ದೇನು. ಹೊರಡಬೇಡ ಅಂತ ಎಲ್ರೂ ಹೇಳಾಯ್ತಲ್ಲ, ನೀನೇ ಹಠ ಮಾಡ್ತಿದ್ಯಲ್ಲ ಮಾನ್ಸಿ. ಮಾಮ್ ಇನ್ ಲಾ, ಟೆಲ್ ಮಿ ಒನ್ ಥಿಂಗ್. ಇಷ್ಟೆಲ್ಲ ಕನ್ಫ್ಯೂಷನ್ ಮಧ್ಯೆ ನೀವ್ ನಿಜವಾಗ್ಲೂ ಪೂಜೆ ಮಾಡಿಸ್ಬೇಕಾ? ಲೆಟ್ಸ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಮಾನ್ಸಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು.
ನೀವು ಯಾರಾದರೂ ಬನ್ನಿ ಬಿಡಿ, ನಾನು ಹೊರಡ್ತಿದ್ದೀನಿ ಅಷ್ಟೇ. ಆರ್ಯ, ಮಾನ್ಸಿ ಹೇಳ್ತಾ ಇರೋದು ಸರಿನೇ ಇದೆ. ನಾನು ಪುರೋಹಿತರ ಹತ್ರ ಮಾತಾಡಿ ಬೇರೆ ಒಂದ್ ದಿವಸ ಗೊತ್ತು ಮಾಡ್ತೀನಿ. ಈಗೆಲ್ಲ ಹೊರಡೋಣ. ನೀನು ಅನು ಜೊತೆ ಬಾ, ನಾವು ಹೊರಡ್ತೀವಿ. ಮಾನ್ಸಿ, ಹೊರಡೋಣವಾ? ರಾಜನಂದಿನಿ ಅವರು ಯಾರು ಸರ್? ಮುಚ್ಚೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ನಿಮ್ಮ ಮನಸ್ಸಿಂದ ದೂರ ಆಗಿದ್ದಾರೆ ಅಂತ ನನಗನ್ನಿಸ್ತಿಲ್ಲ ಸರ್. ನಿಜವಾದ ಪ್ರೀತಿ ಯಾವತ್ತಿಗೂ ಜೀವಂತ. ನನಗವ್ರ ಬಗ್ಗೆ ತಿಳ್ಕೋಬೇಕು ಸರ್. ಅವ್ರ ಮೇಲೆ ನೀವಿಟ್ಟಿರೋ ಪ್ರೀತಿ ಬಗ್ಗೆ ತಿಳ್ಕೋಬೇಕು. ನಿಮ್ಮಿಬ್ರು ಪ್ರೇಮದ ಬಗ್ಗೆ ಹೇಳಿ ಸರ್. ಈಗ ಬೇಡ ಅನು, ಇನ್ನೊಂದ್ಸಲ ಮಾತಾಡೋಣ ಪ್ಲೀಸ್. ಸರ್ ಪ್ಲೀಸ್ ಸರ್. ಯಾಕೆ ಹಾಗೆ ನೋಡ್ತಿದ್ದೀರಾ ಸರ್? ರಾಜನಂದಿನಿ ಅವರು ನಿನ್ನ ಕೈನ ಹೀಗೆ ಹಿಡ್ಕೋತಿದ್ರ? ನಿನ್ನೆ ರಾತ್ರಿ ನನ್ನನ್ನು ಹುಡುಕ್ತಾ ಹೋದೆ ಅಂತಂದೆ ಅಲ್ಲ, ನೀನ್ ಕೋಣೆಲಿದ್ದಾಗ ಏನ್ ಮಾಡ್ದೆ ಅಂತ ನೆನಪಿಸ್ಕೊ. ನಿನ್ನ ಗೊಂದಲಕ್ಕೆಲ್ಲ ಉತ್ತರ ಸಿಗ್ಬೋದು. ಬೇಡ ಸರ್, ಸದ್ಯಕ್ಕೆ ನನ್ಗೇನು ಗೊತ್ತಾಗೋದ್ ಬೇಡ. ನಿಮ್ ಬಗ್ಗೆ ಹೇಳಿ ಅಂದ್ರೆ ಏನು ಹೇಳಲ್ಲ, ಆದ್ರೆ ನನ್ನನ್ನ ಮಾತ್ರ ಎಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ದೀರಾ ಅಲ್ವಾ? ಅನು,
ಸಾಕು ಸರ್, ಸುಮ್ನಿರಿ, ನಂಗೇನು ಕೇಳ್ಬೇಡಿ. ನಾನು ಪ್ರಶ್ನೆ ಮಾಡ್ತಿರೋದು ಸಂಶಯದಿಂದ ಅಲ್ಲ, ಕಾಳಜಿಯಿಂದ. ನಿನ್ನೆ ರಾತ್ರಿ ನೀನ್ ಕಾರ್ ಓಡಿಸ್ಕೊಂಡು ಹೋದೆ ಅಂತ ಅದಕ್ಕೆ ಹೇಳ್ತಿದ್ದಾರೆ, ಆದ್ರೆ ನೀನ್ ನೋಡಿದ್ರೆ ಇಲ್ಲ ಅಂತಿದ್ಯಾ. ಏನಾಯ್ತು ಅಂತ? ಅಯ್ಯೋ ಸರ್, ನನಗೇನು ನೆನ್ಪಿಲ್ಲ. ನಾನು ನಿಮ್ಮನ್ನ ಹುಡ್ಕೊಂಡ್ ಬಂದೆ. ನನ್ನನ್ನ ಯಾರೋ ಅಟ್ಟಿಸ್ಕೊಂಡ್ ಬಂದಾಗಿತ್ತು. ಅದು ಕನ್ಸೋ ನನ್ಸೋ ನಂಗೊಂದು ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ಅಷ್ಟಮಿಗೆ ನನಗಿದೇ ಕನ್ಸು ಬೀಳ್ತಾ ಇರತ್ತೆ. ಪ್ರತಿ ಸಲಾನು ನಾನು ಬೆಚ್ಚ ಬಿದ್ದು ಹೇಳ್ತಿದ್ದೆ, ಆದ್ರೆ ಈ ಸತಿ ತಲೆ ಸುತ್ತಿ ಬಿದ್ದಿದ್ದೀನಿ. ಆಮೇಲೆ ನನಗೇನಾಯ್ತು ಅನ್ನೋದು ನನಗೇನು ನೆನಪಿಲ್ಲ ಸರ್. ಸರಿ ಅನ್ನು, ಅಳಬೇಡ. ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಆಮೇಲೆ ಹೇಳು. ಹೇಳ್ಬೇಕಾಗಿರೋರು ನೀವು ಸರ್. ನಿಮ್ ಬದುಕನ್ನ ಮುಚ್ಚಿಟ್ಟಿರೋರು ನೀವು. ಅನು, ನೀನು ಒತ್ತಡದಲ್ಲಿದ್ಯಾ? ವಿಶ್ರಾಂತಿ ತಗೋ, ಮನೆಗೆ ಹೋಗಿ ಮಾತಾಡೋಣ. ಯಾವ ಮನೆ? ಯಾವ ಮನೆ ಅಂದ್ರೆ ನಮ್ಮನೆ. ಅನು, ಕಾರ್ ನಿಲ್ಸಿ. ಅನು, ಕಾರ್ ನಿಲ್ಸಿ ಅಂದೆ. ನಾನು ಈಗ್ಲೇ ನಮ್ಮ ಮನೆಗೆ ಹೋಗ್ಬೇಕು. ನನಗ್ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಅನಿಸ್ತಿದೆ. ಕಾರ್ ನಿಲ್ಸಿ. ಸರಿ, ನಾನೇ ಬಿಡ್ತೀನಿ. ಬೇಡ ಸರ್, ಇಲ್ಲೇ ನಿಲ್ಸಿ. ನಾನ್ ನನ್ನ ಪಾಡಿಗೆ ಹೋಗ್ತೀನಿ. ನನಗೆ ಉಸಿರು ಕಟ್ಟಂಗ ಆಗ್ತಿದೆ. ಯಾರೋ ಕಟ್ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲೇ ನಿಲ್ಸಿ, ನಾನು ಆಟೋದಲ್ಲಿ ಹೋಗ್ತೀನಿ. ಕಾರ್ ನಿಲ್ಸಿ. ಶಿವು, ಆಟೋನ ವಠಾರದವರೆಗೂ ಹಿಂಬಾಲಿಸು. ಆಮೇಲೆ ಮನೆಗೆ ಹೋಗೋಣ. ನನಗೆ ಗೊತ್ತಾಯ್ತು, ಹನಿಮೂನ್ ವಿಷಯನಾ? ಸುಮ್ಮನೆ ಇರ್ತೀಯಾ? ಸಂಪತ್, ನಾನು ಆಮೇಲೆ ಸಿಗ್ತೀನಿ. ನಾನು ರಮ್ಯಾ ಸ್ವಲ್ಪ ಮಾತಾಡೋದಿದೆ. ಸಾರಿ. ಓಕೆ ಓಕೆ, ಕ್ಯಾರಿ ಆನ್, ಬಾಯ್. ಈ ಗಾಯಕ್ಕೆ ಈ ಔಷಧಿ ಸಾಕು. ಆದ್ರೆ ಈ ಪಾದಗಳು ಮನೆಗೆ ಬರಬೇಕು ಅಂತಂದ್ರೆ ಯಾವ ಔಷಧಿ ಹಚ್ಚಬೇಕೋ ನನಗೆ ಗೊತ್ತಿಲ್ಲ.
ನೀನಿಲ್ಲದೆ ಆ ಮನೆ ಅಂತಾನೆ ಅನಿಸ್ತಿಲ್ಲ ಅನು. ನನಗಲ್ಲಿ ಇರೋಕೆ ಆಗ್ತಿಲ್ಲ ಅನು. ನೀನು ನನ್ನ ಜೊತೆ ಬರದೆ ನಾನು ವಾಪಸ್ ಹೋಗೋ ಯೋಚನೆನೂ ಮಾಡಲ್ಲ ಅನು. ನನ್ನ ಉಸಿರು ಕಟ್ತಿದೆ. ನನ್ನ ಜೊತೆ ಬಾ ಅನು. ನನ್ನ ಜೊತೆ ಬಾ, ನಮ್ಮ ಮನೆಗೆ ಹೋಗೋಣ ಪ್ಲೀಸ್. ಈಗ ನನ್ನನ್ನು ಬಿಟ್ಟು ಹೋಗ್ಬೇಡ. ಸರ್, ಈಗ ಬಿಟ್ಟು ಹೋಗೋ ಮಾತಾಡ್ತಿರೋದು ಯಾರು? ನೀವಿಲ್ದೆ ನಾನ್ ಮಾತ್ರ ಇಲ್ಲಿ ಬಂದು ಆರಾಮಾಗಿದ್ದೀನಿ ಅಂತ ಅನ್ಕೊಂಡ್ರ? ಮತ್ತೆ ಹೀಗೆ ಇಲ್ಲಿ ಯಾಕೆ ಬಂದೆ? ನೀವ್ ಮಾಡಿದ್ದು ಸರಿ ಇಲ್ಲ ಸರ್. ಈಗ್ಲೂ ಕೂಡ ಯಾಕೆ ಹೀಗೆ, ಯಾಕೆ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆ ಕೇಳ್ತಿದ್ದೀರಾ. ಎಲ್ಲಾನು ನಾನೇ ನಿಮ್ಮ ಹತ್ರ ಹೇಳ್ಬೇಕು. ಆದ್ರೆ ನೀವು ಮಾತ್ರ ಎಷ್ಟು ಬೇಕಾದ್ರೂ ಏನನ್ನ ಬೇಕಾದ್ರೂ ನನ್ನಿಂದ ಮುಚ್ಚಿಡ್ಬೋದು ಅಲ್ವಾ? ಯಾವ ಔಷಧಿ ಹಚ್ಚಿದ್ರೆ ಪಾದಗಳು ಮನೆಗೆ ಬರ್ತಾವೆ ಅಂತ ಕೇಳಿದ್ರಿ ಅಲ್ವಾ? ಇದೆ ಸರ್. ನೀವ್ ಯಾವ ವಿಷಯನೂ ಮುಚ್ಚಿಡ್ದೆ ನನ್ನ ಹತ್ರ ಎಲ್ಲಾನು ಹೇಳ್ಕೊಂಡ್ರೆ ಅಷ್ಟೇ ಸಾಕು, ಬೇರೇನು ಬೇಡ. ಔಷಧಿನೇ ವಿಷ ಆಗುತ್ತೇನೋ ಅನ್ನೋ ಭಯ ನನಗೆ. ಇತಿಹಾಸದ ಬಗ್ಗೆ ಹೇಳ್ತಾ ಇವತ್ತಿನ ದಿನಗಳನ್ನ ಕಳ್ಕೊತೀನೇನೋ, ನಿನಗೆ ಹತ್ರ ಆಗ್ತಾ ಆಗ್ತಾ ನಿನ್ನಿಂದ ದೂರ ಆಗ್ತೀನೇನೋ ಅನ್ನೋ ಭಯ ನನಗೆ. ಈ ಮಾತು ನನ್ನ ರೀತಿ ನಿನಗೆ ಹಳೆ ಕಾಲದ್ದು ಅನ್ಸುತ್ತೋ ಏನೋ. ಆದ್ರೆ ನಾನು ಹಳೆ ಕಾಲದ್ದವನೇ ಅಲ್ಲ. ನನಗೆ ವಯಸ್ಸಾಯ್ತು. ಸರ್, ನಿಮ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನಂಗೆ ತಡ್ಕೊಳೋದಕ್ಕಾಗಲ್ಲ ಸರ್. ನೀವೇನು ಹೇಳ್ಬೇಡಿ ನಂಗೆ. ಹಳೆ ನೆನ್ಪುಗಳಿಂದ ನಿಮ್ ಮನ್ಸಿಗೆ ನೋವಾಗುತ್ತೆ ಅನ್ನೋದೇ ಆದ್ರೆ ನನಗದ್ ಬೇಡವೇ ಬೇಡ ಸರ್. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡದೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವ್ ಯಾವಾಗ ಹೇಳ್ತಿರೋ ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ನಾನು ಕಾಯ್ತೀನಿ ಸರ್. ನಂಗೆ ಸ್ವಲ್ಪನೇ ಸಮಯ ಬೇಕಷ್ಟೇ ಅಲ್ಲ. ನಾನು ಆದಷ್ಟು ಬೇಗ ಎಲ್ಲಾನು ನಿನ್ನ ಹತ್ರ ಹೇಳ್ಕೊತೀನಿ. ಸರಿ, ಮನೆಗೆ ಹೊರಡೋಣವಾ ಈಗ? ನಿಜವಾಗ್ಲೂ ನನ್ನ ಮೇಲೀಗ ನಿಮ್ಮ ಮೇಲೆ ನಾನು ಯಾವತ್ತೂ ಕೋಪನೇ ಮಾಡ್ಕೊಳ್ಳಲ್ಲ ಸರ್. ನಿಮಗೆ ಕೋಪಕ್ಕೂ ಬೇಜಾರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಹೊಡಲ್ವಾ? ಐ ಲವ್ ಯು. ಸರ್, ಅಮ್ಮ ಆಗಾಗ ಜಗಳ ಮಾಡ್ಕೊಂಡು ತವ್ರಿಗೆ ಬಾ ಅಂತ ಹೇಳ್ಕೊಡ್ತಿದ್ದಾಳೆ. ಅದಕ್ಕೆ ನಾನು ಅವಕಾಶನೇ ಕೊಡಲ್ಲ. ನಾನು ಹಳದಿ ಗೊಂಬೆ ಕಣ್ಣಲ್ಲಿ ಕೆಂಪು ಹೃದಯನ ಕಳಿಸ್ತೀನಿ. ಅವ್ನು ಹೇಳಿದ್ದು ಅನು ಕಳಿಸ್ತೀನಿ ಅಂತ
ನೀನ್ ಯಾಕೆ ಇಷ್ಟೊಂದು ನುಲಿತಾ ಇದೀಯಾ? ಸರಿ ಅಮ್ಮ, ನಾವೇನ್ ಬರ್ತೀವಿ. ಇಷ್ಟೊತ್ತು ಕಿಲಕಿಲ ಅಂತಿದ್ಯಲ್ಲೇ, ಆಗ್ಲೇ ಕಣ್ಣಲ್ಲಿ ನೀರಾಗ್ತಿದ್ಯಾ? 9 ತಿಂಗಳು ಎತ್ತು ಹೊತ್ತು ಸಾಕಿದ ಕರಳಿನ ಬಳ್ಳಿನ ಒಂದೇ ಕ್ಷಣದಲ್ಲಿ ಕಡ್ಕೊಂಡ್ಬಿಡ್ತೀವಿ. ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಮಗಳು ಬಂದು ಹೋದಾಗೆಲ್ಲ ಯಾಳದ ಕಣ್ಣೀರು ನಿಲ್ಲದೇ ಇಲ್ಲ ಅನ್ನತ್ತೆ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ ಬಿಡಿ. ಅನು, ನೀನ್ ನನ್ನ ಜೊತೆ ಖುಷಿಯಾಗಿ ಬರ್ತಿದೀಯಲ್ವಾ? ಯಾಕೆ ಸರ್ ಹೀಗೆ ಕೇಳ್ತಿದ್ದೀರಾ? ಕಣ್ಣಲ್ಲಿ ನೀರಿದೆ ಅಂತನಾ? ಇದು ದುಃಖಕ್ಕಲ್ಲ ಸರ್, ಇದು ಹಾಗೆ. ಎಲ್ಲಾ ಹೆಣ್ಮಕ್ಳು ತಮ್ಮ ತವ್ರ ಮನೆಯಿಂದ ಮನೆಗೆ ಹೋಗುವಾಗ ಸಪ್ಪಗಾಗೋದು, ಕಣ್ಣಲ್ಲಿ ನೀರ್ ಹಾಕೋದು ನಮ್ DNA ಇದೆ ಅಂತ ಅನ್ಸುತ್ತೆ. ನಾವೆಷ್ಟೇ ತಡ್ಕೊಂಡು ಕೊನೆಗೂ ಅದು ಕಣ್ಣಲ್ಲಿ ಕಂಡೇ ಬಿಡತ್ತೆ. ನಿಜವಾಗ್ಲೂ ಕೇಳ್ತಿದ್ದೀನಿ ನಾನು. ಯು ಆರ್ ಹ್ಯಾಪಿ ವಿತ್ ಮೀ, ರೈಟ್? ಎಸ್ ಸರ್, ಐ ಆಮ್ ಹ್ಯಾಪಿ. ಬಂಗ್ಲೆಯಲ್ಲಿ ಆಗಿದ್ದು ಮನ್ಸಿಗೆ ಹಚ್ಕೋಬೇಡ ಅನು. ಅದನ್ನ ಅಲ್ಲಿಗೆ ಬಿಟ್ಬಿಡು. ಅದರ ಬಗ್ಗೆ ಯೋಚನೆ ಮಾಡಿದಷ್ಟು ಒತ್ತಡ ಉಂಟಾಗತ್ತೆ. ಅದನ್ನೆಲ್ಲ ಮರ್ಸೋ ಥರದ್ದು ನಿನಗೋಸ್ಕರ ಒಂದು ಸರ್ಪ್ರೈಸ್. ಮತ್ತೆ ಸರ್ಪ್ರೈಸಾ? ಏನ್ ಸರ್ ಅದು? ಓಕೆ ಓಕೆ, ಅರ್ಥ ಆಯ್ತು. ಕಾದು ನೋಡ್ಬೇಕು ಅಲ್ವಾ? ಅತಿ ಶೀಘ್ರದಲ್ಲೇ. ಹಾಯ್ ಸರ್. ಹಾಯ್. ಹಲೋ ಸರ್. ಹಲೋ ಸರ್, ಇಷ್ಟು ಬೇಗ ಹೊರಟ್ಬಿಟ್ರಾ? ನಮ್ಮ ಶ್ರೀಮತಿ ಅವ್ರನ್ನ ಕರ್ಕೊಂಡು ಹೋಗೋಕೆ ಬಂದೆ. ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೇ ಅನು, ಏನೋ ಕಾದ್ ನೋಡ್ಬೇಕು ಅಂತಿದ್ಯಲ್ಲ, ಏನದು? ಸುಮ್ನಿರೆ. ಸರಿ, ಮುಂದಿನ ಸರಿ ನಿಜವಾದ ಹನಿಮೂನ್ ಕತೆ ಕೇಳಕ್ ಕಾಯ್ತಿರ್ತೇನೆ. ಈ ಕತ್ತೆ ಏನದು? ನಮಗೆ ಹೇಳಬಾರ್ದ? ವಿಷಯ ನಿಮ್ದು, ಮಾತ್ ನಮ್ದು. ಏನ್ ವಿಷಯ? ಸರ್, ನೀವ್ ಸುಮ್ನಿರಿ ಸರ್. ಅವಳು ಬಾಯ್ ಬಿಟ್ಟು ಜೋರ ಹೇಳಿದ್ರು ಹೇಳ್ಬಿಡ್ತಾಳೆ. ನಾವ್ ಹೊರಡಣ್ವಾ? ಬಾಯ್ ಸರ್. See you. ಬಾಯ್ ಸರ್. See you. ಬಾಯ್ ಸಂಪತ್. ಬಾಯ್. ಬಾಯ್ ಸರ್. See you.